ಅಯ್ಯಯ್ಯೋ ಊಟ ನೀ ತರ ಇದೆ. ಯಾವ ಹೋಟ್ಲದು? ಅಯ್ಯೋ ಹೋಟ್ಲದಲ್ಲ, ನಾನೇ ಮಾಡಿದ್ದು. ವಾ ಬಾಯಿಗೆ ಇಡಕ್ಕಾಗ್ತಿಲ್ಲ. ಹೌದಾ? ತಿನ್ನಕ್ಕಾಗ್ತಿಲ್ಲ. ನಾನು ಬೇರೆ ಸಾಂಬಾರ್ ಬಡಿಸ್ತೀನಿ ರೀ. ಇಷ್ಟಿದ್ ನೋಡಿ ಹೇಳಿ. ಅಯ್ಯಯ್ಯೋ ಏನಾಯ್ತು? ಇದೇನಿದು ಹಳೆ ಸಾರು ಕೊಟ್ಟಿದ್ದೀರಾ, ವಾಸನೆ ಬರ್ತಿದೆ. ಗೌತಮ್, ಹಾಗೆಲ್ಲ ಮಾತಾಡಬಾರ್ದು. ಅದೇನ್ ಬಡಿಸ್ತಾರೆ ಅದನ್ನ ತಿನ್ಬೇಕು. ತಿನ್ನಕ್ ಆಗ್ತಿಲ್ಲ ಡ್ಯಾಡ್. ಅದ್ ಹೇಗ್ ಸಾಧ್ಯ? ನಾನು ಈಗಷ್ಟೇ ಸ್ವಾತಿಗೆ ಇದನ್ನ ತಿನ್ಸಿದ್ದು. ಅವಳು ಏನು ಹೇಳಲೇ ಅಲ್ಲ. ಅವಳು ಚಿಕ್ಕ ಹುಡುಗಿ, ಅವಳಿಗೆ ಹೆಂಗ್ ಗೊತ್ತಾಗುತ್ತೆ? ಐಶು, ನೀನ್ ತಿಂದ್ ನೋಡಿ ಹೇಳು. ಅದಕ್ಕೆ ಈ ಅಡುಗೆ ನೀವು ಮಾಡಿದ್ದ? ಏನಾಯ್ತು ಐಶು? ಒಂಚೂರು ಚೆನ್ನಾಗಿಲ್ಲ. ಅದಕ್ಕೆ ನೀವು ಡೈಲಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರಿ, ಯಾಕೆ ಇವತ್ತು ಹೀಗೆ ಮಾಡಿದ್ದೀರಾ? ಊಟ ಚೆನ್ನಾಗೇ ಇದೆಯಲ್ಲ, ಯಾಕೆಲ್ಲರೂ ಈ ಥರ ಹೇಳ್ತಾ ಇದ್ದಾರೆ? ಹೌದು ಬಿಳಿ, ಸಾಂಬಾರ್ ಟೇಸ್ಟೇ ಇಲ್ವಲ್ಲ. ನೀನು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನೀನು ಡೈಲಿ ಹೀಗೇನು ಅಡುಗೆ ಮಾಡೋದು? ಮರ್ಯಾದೆ ಎಲ್ಲ ಹೋಯ್ತು ಅದಕ್ಕೆ ನಿಮ್ಮಿಂದ. ಯಾಕೆ ಎಲ್ರು ಹೀಗೆ ಹೇಳ್ತಿದ್ದೀರಾ? ನಾನು ಅಡುಗೆ ಚೆನ್ನಾಗೇ ಮಾಡ್ತೀನಿ, ಈಗಲೂ ಚೆನ್ನಾಗೇ ಮಾಡಿದ್ದೀನಿ. ಮಧ್ಯಾಹ್ನ ನೀವೆಲ್ಲರೂ ಊಟ ಆದ್ಮೇಲೆ ಸುಣ್ಣ ಜಾಸ್ತಿ ತಿಂದಿದ್ದೀರಾ ಅನ್ಸುತ್ತೆ. ಅದಕ್ಕೆ ನಿಮ್ ನಾಲ್ಗೆ ಕೆಟ್ಟೋಗಿದೆ, ರುಚಿ ಗೊತ್ತಾಗ್ತಿಲ್ಲ. ನೋಡ್ದೆ ನಿಮ್ ಅತ್ತಿಗೆ ಕೋಪ ಸಿಟ್ಟು ಬರುತ್ತೆ ಅಂತ ನಾನು ಪ್ರೂವ್ ಮಾಡ್ಬಿಟ್ಟೆ. ಆದ್ಮೇಲೆ ಈ ವಿಷಯದಲ್ಲಿ ನಾನೇ ಗೆದ್ದಿದ್ದು. ಕೊಡು ದುಡ್ಡು ಕೊಡು. ಕೊಡ್ತೀನಿ ನೋಡಿ. ಅದಕ್ಕೆ ನಿಮ್ಮಿಂದ ನನ್ನ ಬೆಟ್ಟಲ್ಲಿ ಸೋಲೋ ಹಾಗಾಯ್ತು. ಬೆಕ್ಸ, ನಿಮ್ಗೆ ಎಷ್ಟೇ ರೇಗಿಸಿದ್ರು ನೀವು ಕೋಪ ಮಾಡ್ಕೊಳ್ಳೋದ್ರಿಂದ ಬೆಡ್ ಕಟ್ಟಿದ್ದೆ. ನೀವು 2 ನಿಮಿಷಕ್ಕೆ ಅದು ಅಡುಗೆ ವಿಷಯಕ್ಕೆ ಕೋಪ ಮಾಡ್ಕೊಂಡ್ಬಿಟ್ರಿ. ಅಂದ್ರೆ ಅಡುಗೆ ಚೆನ್ನಾಗೇ ಇದೆ ಅನ್ನಿ. ಬೆಳ್ಳಿ, ಊಟ ಅಮೃತ ಥರ ಇದೆ. ಇವ್ರ ಮಾತೆಲ್ಲ ಕೇಳಿ ನಾನು ತಮಾಷೆ ಮಾಡಿದೆ, ಸಾರಿ. ಬೆಳ್ಳಿಯವ್ರೆ, ನಾ ಸುಮ್ಮನೆ ತಮಾಷೆ ಮಾಡಿದ್ದು. ಹೌದು, ನಿಮ್ಗೆ ಯಾವ ಅಡುಗೆ ಇಷ್ಟ? ನನಗೆ ಯಾವ ಅಡುಗೆ ಇಷ್ಟ ಅನ್ನೋದಕ್ಕಿಂತ ಮುತ್ತು ಮಾವಂಗೆ ಮೀನ್ ಸಾರು ಅಂದ್ರೆ ತುಂಬಾ ಇಷ್ಟ. ಓ, ಇಲ್ಲೂ ಮುತ್ತು ಮಾವನಾ? ಸರಿ, ನಾಳೆ ಈ ಮಾಡೋ ಅಡುಗೆನ ಇಂಟರ್ನೆಟ್ ಅಲ್ಲಿ ವೈರಲ್ ಮಾಡ್ತೀನಿ, ನೋಡ್ತೀರಿ. ಅದ್ ಹೇಗೆ? ನೀವು ನೋಡ್ತೀರಿ, ಗೊತ್ತಾಗುತ್ತೆ ನಿಮ್ಗೇನೆ. ಬೆಳ್ಳಿಯವ್ರೆ, ನೀವು ಹಂಗೆ ಎಣ್ಣೆ ಹಾಕ್ತೀರಿ, ನಾನು ಫೇಸ್ಬುಕ್ ಲೈವ್ ಹೋಗ್ತೀನಿ. ಹಾಯ್, ಎಲ್ರು ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ಓಕೆ, ನೈಸ್. ಇವತ್ತು ಮೀನಿನ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಪಾತ್ರೆ ಒಳಗೆ ಒಂದೊಂದೇ ಮೀನು ಹಾಕಿ. ಮೀನು ಜಾಸ್ತಿ ಆಗದಷ್ಟು ತಿರ್ಗ್ಸೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ನಮ್ಮ ಕುಕಿಂಗ್ ಸ್ಟಾರ್ ಬೆಳ್ಳಿಯವರಿಂದ ಕೆಲವು ಟಿಪ್ಸ್ಗಳು ಕೇಳೋಣ. ಬೆಳ್ಳಿಯವರೇ, ನಮ್ಮ ಆಡಿಯನ್ಸ್ಗೆ ಏನೋ ಟಿಪ್ಸ್ ಕೊಡ್ತೀರಾ? ಎಲ್ರಿಗೂ ನಮಸ್ಕಾರ. ನಾನು ಮುಂಚೆನೂ ಹೇಳಿದ್ದೀನಿ, ಈಗಲೂ ನಿಮ್ಮೆಲ್ರಿಗೂ ಹೇಳ್ತಿದ್ದೀನಿ. ನಾವು ಮಾಡೋ ಅಡುಗೆ ಪ್ರೀತಿಯಿಂದ ಮಾಡಬೇಕು, ಮನ್ಸಾರೆ ಮಾಡಬೇಕು. ಆಗ್ಲೇ ಮಾಡೋ ಅಡುಗೆ ರುಚಿಯಾಗಿ ಬರುತ್ತೆ. ಅದರ ಜೊತೆಗೆ ನಾವು ಮಾಡೋ ಅಡುಗೆನ ತಿನ್ನೋರ್ಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಅವ್ರ ಮನ್ಸಾರೆ ಇಷ್ಟಪಟ್ಟು ತಿನ್ಬೇಕು, ಆಗ್ಲೇ ನಮ್ಮ ಮನ್ಸಿಗೆ ತೃಪ್ತಿ ಸಿಗತ್ತೆ ಅಂತ ಅಮ್ಮ ನನಗೆ ಹೇಳ್ಕೊಟ್ಟಿದ್ರು. ಅಷ್ಟೇ ಅಲ್ಲ, ನಮಗೆ ಯಾವುದೇ ಬೇಜಾರು ಇರ್ಲಿ, ಕೋಪ ಇರ್ಲಿ, ಅದನ್ನ ಯಾವತ್ತೂ ಊಟದ ಮೇಲೆ ತೋರಿಸ್ಬಾರ್ದು. ಅನ್ನ ದೇವರ ಸಮಾನ, ಅದನ್ನ ನಾನು ಯಾವತ್ತೂ ಮನ್ಸಲ್ಲಿ ಇಟ್ಕೊಂಡಿದ್ದೀನಿ. ನೀವು ಇಟ್ಕೊಳ್ಳಿ. ಗೌತಮ್, ಅಲ್ಲಿ ನೋಡಿ ಎಷ್ಟೊಂದು ಲೈಕ್ಸ್ ಬರ್ತಿದೆ. ನಂಗೆ ನಂಬೋಕೆ ಆಗ್ತಿಲ್ಲ, ಎಷ್ಟೊಂದು ಲೈಕ್ಸ್ ಬರ್ತಿದೆ. ಯಾವ್ದಾರ ವಿಡಿಯೋ ಇಂಟರ್ನೆಟ್ ಅಲ್ಲಿ ವೈರಲ್ ಆಗ್ತಿದೆ ಅಂದ್ರೆ ಅದು ನಿಮ್ಮ ಅಡುಗೆ ಪ್ರೋಗ್ರಾಮೇ. ಬೆಳ್ಳಿಯವ್ರೆ, ಒಂದೇ ದಿನಕ್ಕೆ ನೀವು ಅಡುಗೆ ಸ್ಟಾರ್ ಆಗೋದ್ರಿ ಬಿಡಿ. ಲವ್ ಯು. ಅದಕ್ಕೆ ಇದೆಲ್ಲ ಆಗಿದ್ದು ನಿಮ್ಮಿಬ್ರಿಂದ. ಬೆಳ್ಳಿ ಸ್ಟಾರ್ ಆಗ್ತಿದ್ದಾಳಲ್ಲ ಮಾಯಾ, ಅವರಿಬ್ರು ಸೇರ್ಕೊಂಡು ನೀನು ಹೊಟ್ಟೆ ಉರಿಸ್ತಾ ಇದ್ದಾರೆ. ಬೆಳ್ಳಿ ಸ್ಟಾರ್ ಆದರೆ ನೀನೇನು? ನಿನ್ನ ಮೂಲೆ ಗುಂಪು ಮಾಡ್ತಿದ್ದಾರೆ. ಬೆಳ್ಳಿನ ಸ್ಟಾರ್ ಆಗಕ್ಕೆ ಬಿಡ್ಬೇಕಲ್ಲ ಅದಕ್ಕೆ. ಏನು ಮಾಡಬೇಕು ಅಂತಿದ್ಯಾ? ಫ್ರೆಂಡ್ಸ್, ಈಗ ಮೀನ್ ಸಾರು ಮಾಡೋದನ್ನ ನೋಡಿದ್ದೀರಾ. ನಿಮ್ಗೆ ಏನಾರ ಡೌಟ್ ಇದೆಯಾ? ಕೇಳಿ, ಬೆಳ್ಳಿಯವ್ರನ್ನ ಕೇಳಿ.
ಮಾಡ್ತಿರೋ ಅಡುಗೆನ ಹೇಗೆ ಹಾಳು ಮಾಡ್ತೀನಿ ನೋಡಿ. ಅದಕ್ಕೆ ಆ ಬಾಲ್ ಕೊಡಿ. ಬೇಡ ಮಾಯಾ, ಏನಾದ್ರು ತೊಂದರೆ ಆಗ್ಬೋದು, ಬಿಟ್ಬಿಡು. ತೊಂದರೆ ಆಗತ್ತೆ ಅಂತ ಸುಮ್ಮನೆ ಬಿಟ್ರೆ ಮುಂದೆ ನನಗೆ ತೊಂದರೆ ಆಗತ್ತೆ. ಲೈಫಲ್ಲಿ ಯಾವಾಗಲೂ ಗೆಲ್ಲಬೇಕು. ಅದಕ್ಕೆ ನೀವು ಮೋಸ ಮಾಡಿ ಗೆಲ್ತಿರೋ ಇಲ್ಲ ನಿಜವಾಗ್ಲೂ ಗೆಲ್ತಿರೋ ಅದು ಯಾರೂ ಲೆಕ್ಕಕ್ಕಿಡಲ್ಲ. ಲೈಫಲ್ಲಿ ಮ್ಯಾಟ್ರ್ ಆಗೋದು ಗೆಲ್ಲೋದು ಅಷ್ಟೇ. ಈ ಬಾಲ್ ಎಲ್ಲಿಂದ ಬಿತ್ತು? ಮೇಲೆಯಿಂದ ಬಿತ್ತು ಅನ್ಸುತ್ತೆ. ಅದಕ್ಕೆ ಸರಿಯಾಗಿ ಆಡ್ಬೇಕಲ್ವಾ? ನೋಡಿ, ಕ್ರಿಕೆಟ್ ಬಾಲ್ ಕೆಳಗೆ ಹೋಗಿ ಬಿದ್ದಿದೆ. ಸಾರಿ ಮಾಯಾ, ಈಗ ಏನ್ ಮಾಡೋದು? ಏನ್ ಮಾಡೋದಂದ್ರೆ ಏನು? ಕೆಳಗಡೆ ಹೋಗಿ ಬಾಲ್ ತಗೊಂಡ್ಬರ್ಬೇಕಷ್ಟೇ. ಹಾ, ಯಾಕೆಲ್ರು ಹಾಗೆ ನೋಡ್ತಿದ್ದೀರಾ? ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಗೌತಮ್, ಗೌತಮ್ ನಿಂತ್ಕೊಳ್ಳಿ. ಗೌತಮ್, ಗೌತಮ್ ಅವರೇ ನಿಂತ್ಕೊಳ್ಳಿ. ಐಶು, ನೀನಾದ್ರೂ ಅವ್ರಿಗೆ ಸ್ವಲ್ಪ ಹೇಳು. ನೀವು ಸುಮ್ಮನೆ ಇರಿ. ಅದಕ್ಕೆ ಇವತ್ತೊಂದು ತೀರ್ಮಾನ ಆಗಲೇಬೇಕು. ವಾಟ್ಸ್ ಯೋರ್ ಪ್ರಾಬ್ಲಮ್? ನಿಮ್ಮ ಪ್ರಾಬ್ಲಮ್ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ನೀವು ನೆಟ್ಕೊಳ್ತಿರೋದು ಒಂದು ಸ್ವಲ್ಪನೂ ಸರಿ ಇಲ್ಲ. ಗೌತಮ್, ನೀವು ಈ ಮನೆಗೆ ಇನ್ನು ಹೊಸ ಎಂಟ್ರಿ. ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು ಅಂತ ಒಂದು ಸ್ವಲ್ಪ ಕಲ್ತ್ಕೊಳ್ಳಿ. ಬಾಲ್ ಯಾಕೆ ಎಸಿದ್ರಿ? ನಾನು ಬಾಲ್ ಎಸಿಲಿಲ್ಲ. ನಾನು ಅದಕ್ಕೆ ಆಟಾಡಬೇಕಾದ್ರೆ ಬೈ ಮಿಸ್ಸಾಗಿ ಬಂದು ಅಷ್ಟೇ. ದೊಡ್ಡವರಾಗಿ ಚಿಕ್ಕವ್ರ ಥರ ಬಾಲಲ್ಲಿ ಆಟ ಆಡ್ತಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ಇಷ್ಟೆಲ್ಲ ಗೊತ್ತಾಗುತ್ತೆ ನೀವೆಷ್ಟು ಸುಳ್ಳು ಹೇಳ್ತಿದ್ದೀರಾ ಅಂತ. ಏನ ಇಶ್ಯೂ? ಅಳಿಯಂದ್ರಿಗೆ ಈಗ್ಲಿಂದನೇ ಎಲ್ಲ ಹೇಳ್ಕೊಟ್ಟು ರೆಡಿ ಮಾಡಿಸ್ತಿದ್ಯಾ? ಯುದ್ಧ ಏನಾದ್ರೂ ನಡೆಸ್ಬೇಕಂತ ಯೋಚನೆ ಮಾಡಿದ್ಯಾ? ನೋಡಿ ಗೌತಮ್, ಏನೋ ಗೊತ್ತಿಲ್ಲದೆ ತಪ್ಪಾಗಿದೆ. ಅದಕ್ಕೆ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಈ ವಿಷಯನ ಇಲ್ಲೇ ಬಿಟ್ಬಿಡಿ. ಈಗ ನಮ್ಮ ಕ್ರಿಕೆಟ್ ಬಾಲ್ನ ಸ್ವಲ್ಪ ವಾಪಸ್ ಕೊಟ್ರೆ ನಮ್ಮ ಪಡಿಗೆ ನಾವು ಹೋಗಿ ಆಟಾಡ್ಕೋತೀವಿ. ಅವತ್ತು ನೀಲಂಬರಿ ಅತ್ತೆಗೆ ಹೇಳಿ ಕೆನ್ನೆಗೊಡ್ಸಿದ್ರಿ. ಇವತ್ತು ಅವ್ರು ಅಡುಗೆ ಮಾಡ್ತಿರೋ ಬಾಲ್ ಎಷ್ಟು ಏನೂ ಗೊತ್ತಿಲ್ದಿರೋ ಥರ ನಾಟಕ ಮಾಡ್ತಾ ಇದ್ದೀರಾ. ಯಾಕೆ? ಯಾವಾಗಲೂ ಬೆಳ್ಳಿನ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ? ನೋಡಿ ಗೌತಮ್, ಸಿಂಹ ಯಾವಾಗಲೂ ಸಿಂಹ ಜೊತೆ ಗುದ್ದಾಡತ್ತೆ, ನಾಯಿ ಜೊತೆ ಅಲ್ಲ. ಬೆಳ್ಳಿ ಲೆವೆಲ್ ಏನು ನನ್ನ ಲೆವೆಲ್ ಏನು ಈಕ್ವಲೇ ಇಲ್ಲ. ಇದನ್ನೆಲ್ಲ ನಿಮಗೆ ಬಿಡ್ಸೇಳಕ್ಕಾಗತ್ತಾ? ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು ಅಲ್ವಾ? ಅದಕ್ಕೆ ಹಾಗೂ ನಿಮಗೆ ಪ್ರಶ್ನೆ ಕೇಳಲೇಬೇಕು ಅಂತಿದ್ರೆ ನನ್ನ ಹತ್ರ ಕೇಳ್ಬಿಡಿ. ಆ ಕ್ರಿಕೆಟ್ ಬಾಲ್ ಇದೆಯಲ್ಲ ಅದ್ರ ಹತ್ರ ಕೇಳಿ, ನಿಮ್ಮ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡುತ್ತೆ. ಏನ ಇಶ್ಯೂ ಹಾಗೆ ನೋಡ್ತಿದ್ಯಾ? ಮಾಯನ ಹೇಗ್ ಸಿಕ್ಕಾಕಿಸ್ಬೋದು ಅಂತ ಯೋಚನೆ ಮಾಡ್ತಿದ್ಯಾ? ಮಾಯಾ ಯಾವತ್ತೂ ಸಿಕ್ಕಾಕೊಳ್ಳಲ್ಲ, ಬೇರೆಯವ್ರನ್ನ ಸಿಕ್ಕಾಕಿಸ್ತಾಳೆ. ಗೌತಮ್, ನೀವು ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಅದು ನಿಮ್ಮ ಮೇಲೆ ಹಾರುತ್ತೆ. ಬನ್ನಿ ಗೌತಮ್. ಹೋಗಿ ಹೋಗಿ, ಈಗಲೇ ಅಮ್ಮೋರ್ ಗಂಡ ಆಗೋ ಎಲ್ಲ ಲಕ್ಷಣ ಕಾಣಿಸ್ತಿದೆ. ಹೋಗಿ. ನಾನು ಹೊಡೆಯೋ ಹೊಡೆತಕ್ಕೆ ಎಲ್ಲ ಉಲ್ಟಾಗುತ್ತೆ. ಸದ್ಯದಲ್ಲಿ ಏನ್ ಮಾಡ್ತೀನಿ ಅಂತ ನೋಡ್ತೀರಿ. ಏನ್ ಮಾಡ್ತೀಯಾ? ಸಸ್ಪೆನ್ಸ್.
ಗೌತಮ್ ಏನು ಯೋಚನೆ ಮಾಡ್ತಿದ್ದೀರಾ? ನಿಮಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಮನೇಲಿ ನಿಮ್ಗೆ ಗೊತ್ತಿಲ್ಲದೆ ಕೆಲವು ಇನ್ಸಿಡೆಂಟ್ಸ್ಗಳು ನಡೀತಿದೆ. ಅದೆಲ್ಲ ನಿಮಗೆ ಗೊತ್ತಿಲ್ವಾ ಅಥವಾ ಗೊತ್ತಿದ್ರು ಗೊತ್ತಿಲ್ಲದೆ ಇರೋರ ಥರ ಸುಮ್ಮನೆ ಇದ್ದೀರಾ? ಏನು ಹೇಳ್ತಿದ್ದೀರಾ ಗೌತಮ್? ನೀವು ಮಾಯಾ ಅವ್ರನ್ನ ಮನ್ಸಾರೆ ಇಷ್ಟಪಟ್ಟು ಮದುವೆ ಆಗ್ತಾ ಇದ್ದೀರೋ ಅಥವಾ ಫೋರ್ಸ್ಫುಲಿ ಮದುವೆ ಆಗ್ತಾ ಇದ್ದೀರೋ? ನನಗೆ ಯಾಕೋ ಮಾಯಾರ್ ಬುದ್ಧಿ ಸರಿ ಅನ್ನಿಸ್ತಿಲ್ಲ. ಈ ಮನೇಲಿ ಷಣ್ಮುಗ, ಬೆಳ್ಳಿ, ಐಶು ಎಲ್ಲರೂ ಒಳ್ಳೆಯವರೇ. ಆದರೆ ಮಾಯಾ ಒಬ್ರನ್ನ ಬಿಟ್ಟು ಅವರಲ್ಲಿ ಬರೀ ಅಸೂಹೆ ತುಂಬಿಕೊಂಡಿದೆ. ಬೆಳ್ಳಿ ಅವ್ರ ಮೇಲೆ ಕೋಪ ಇದೆ. ಇದೆಲ್ಲ ಯಾಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅಂಥದ್ದೇನಾಯ್ತು?